ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ವಾಲ್ಮೀಕಿಯವರು ರಚಿಸಿದ ರಾಮಾಯಣದ 2ನೇ ಕಾಂಡ ಅಯೋಧ್ಯಕಾಂಡದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡುವುದರ ಜೊತೆಗೆ ಅದರ 1ನೇ ಸರ್ಗದಲ್ಲಿ ವಾಲ್ಮೀಕಿಯವರು ಯಾವ ರೀತಿ ರಾಮನ ವ್ಯಕ್ತಿತ್ವವನ್ನು ವಿವರಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ತಮಗೆ ತಿಳಿಸಿರುವೆ. ಅದರ ಮುಂದುವರೆದ ಭಾಗವಾಗಿಯೇ ವಾಲ್ಮೀಕಿಯವರು ರಾಮನಲ್ಲಿದ್ದಂತಹ ಗುಣಗಳ ಬಗ್ಗೆ ಮುಂದುವರಿಸಿ ಹೀಗೆ ಬರೆದಿರುತ್ತಾರೆ. ಉಪಕಾರಿಗಳನ್ನು ಮರೆಯದ ಉಪದ್ರವಿಗಳನ್ನು ಮರೆಯುವ ಉತ್ತಮ ಮನಸ್ಸಿನ ರಾಮ. ರಾಮ ಏನಾಗಿದ್ದಂದರೆ ಕೃತಜ್ಞನಾಗಿದ್ದ, ಕೃತಜ್ಞತೆಯನ್ನು ಹೊಂದಿದ್ದ. ಯಾರೇ ಅವರಿಗೆ ಉಪಕಾರ ಮಾಡಿದ್ರಂದ್ರೆ ಜೀವನ ಉದ್ದಕ್ಕೂ ಅವರ ಉಪಕಾರವನ್ನು ಎಂದೂ ಮರಿತಿದ್ದಿಲ್ಲ ಅವನು. ಅದರಂತೆ ರಾಮನಿಗೆ ಯಾರಾದರೂ ಉಪಟಳವನ್ನು ನೀಡಿದ್ರಂದ್ರೆ ನಾವು ಏನು ಮಾಡ್ತೇವೆ, ಸೇಡ ಭಾವನೆ ಇರ್ತದೆ ನಮ್ಮಲ್ಲಿ. ಇವತ್ತಿಂದ ಹೇಳ್ತೇನೆ, ಯಾರೇ ಒಂದು ಪ್ರಕಾರ ನಮಗೇನಾದರೂ ಉಪಟಳ ನೀಡಿದರು, ತೊಂದರೆ ಕೊಟ್ಟರಂದ್ರೆ ನಾವು ಪ್ರತಿಶೋಧಕ್ಕೆ ಇಳಿತೇವೆ. ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ನಾವು ಅಂಥೇಳಿ ಒಂದೊಂದು ಸಲ ಆ ಒಂದು ಪ್ರತಿಶೋಧದ ಭಾವನೆ ಏನಿದೆ ನಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗ್ತಿದೆ, ನಮ್ಮನ್ನು ಕೂಡ ಕೆಳಮಟ್ಟಕ್ಕೆ ಇಳಿಸ್ತಿದೆ. ಆದರೆ ಇಲ್ಲಿ ರಾಮ ಹಾಗಿರೋಕ್ಕಿಲ್ಲ. ತನಗೆ ಉಪಕಾರ ಮಾಡಿದವರನ್ನು ಸ್ಮರಿಸ್ಕೊಳ್ತಿದ್ದ. ತನಗೆ ಯಾರಾದರೂ ಉಪದ್ರ ಮಾಡಿದ್ರಂದ್ರೆ, ಉಪಟಳ ನೀಡಿದ್ರಂದ್ರೆ ಅವರನ್ನು ಕೂಡ ಏನು ಮಾಡ್ತಿದ್ದ, ಮರೆತು ಬಿಡ್ತಿದ್ದ. ಅಂತಹ ಉತ್ತಮವಾದ ಮನಸ್ಸನ್ನು ಹೊಂದಿದ ವ್ಯಕ್ತಿ ರಾಮನಾಗಿದ್ದ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ರಾಮ, ಈ ಯುವಕರಂತೂ ಬಹಳ ಪ್ರೀತಿ ಇದೆ ರಾಮನಲ್ಲಿ, ಬಹಳ ವಿಶ್ವಾಸವಿದೆ. ನನಗನ್ನಿಸ್ತಿದೆ ಅವರಿಗೆ ರಾಮನ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಇಲ್ಲ. ಒಂದು ವೇಳೆ ರಾಮನ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಪರಿಚಯ ಇರ್ತಿತ್ತಂದ್ರೆ ಅವರು ಉಗ್ರ ಸ್ವರೂಪ ತಾಳ್ತಿದ್ದಿಲ್ಲ. ಈಗ ನಾವು ರಾಮನ ವ್ಯಕ್ತಿತ್ವ ನಮಗೆ ಏನು ಕಲಿಸ್ತಿದೆ ಅಂದ್ರೆ ನಾವು ಶಾಂತ ಸ್ವಭಾವವನ್ನು ಹೊಂದಿರಬೇಕು. ಅಲ್ಲೇ ನಿಮಗೆ ಯೇಸು ಕ್ರಿಸ್ತರದಾಗಲಿ ಗಾಂಧೀಜಿಯವರಾಗಲಿ, ಇಲ್ಲಿ ನೋಡಿ ವಾಲ್ಮೀಕಿಯವರು ಬರೆದಂತಹ ರಾಮನ ಮೂಲಕ ಹೇಳಿದಂತಹ ವ್ಯಕ್ತಿತ್ವ ಅಂದರೆ ನಾವು ಯಾರಾದರೂ ನಮಗೆ ತೊಂದರೆ ಕೊಟ್ಟರಂದ್ರೆ ಪ್ರತಿಯಾಗಿ ನಾವು ಅವ್ರಿಗೆ ತೊಂದರೆ ಕೊಡಬಾರದು. ಅಲ್ಲೇ ಹೇಳ್ತಾರೆ ನೋಡಿ, ಯಾರಾದರೂ ನಿಮಗೆ ಒಂದು ಕಪಾಳಕ್ಕೂ ಹೊಡೆದ್ರಂದ್ರೆ ನೀವು ಪ್ರತಿಯಾಗಿ ಅವ್ರ ಕಪಾಳಕ್ಕೆ ಹೊಡಿಬೇಡಿ ಅಂತ ಹೇಳ್ತಾರೆ ಅವರು. ಇನ್ನೊಂದು ಕಪಾಳನ್ನು ಮುಂದೊಡ್ರಿ, ಅವ್ರಿಗೆ ಏನಾಗ್ತಿದೆ ಅಂದರೆ ತಿಳುವಳಿಕೆ ಬರ್ತಿದೆ. ಅಂದರೆ ಯಾವುದೇ ಒಂದು ಇದಕ್ಕೆ ನಾವು ಸೇಡು ಭಾವನೆಯನ್ನು ತೊಟ್ಟಿವಂದ್ರೆ ನಮ್ಮ ಬುದ್ಧಿ ಮೊದಲು ಅಂದರೆ ನಮ್ಮ ಗುಣಗಳು, ಚಲೋ ಗುಣಗಳನ್ನು ನಮ್ಮಲ್ಲಿ ಏನಿರ್ತಾವ, ಬುದ್ಧಿ ನಮ್ಮಲ್ಲಿ ಏನಿರ್ತದೆ ಅದು ಭ್ರಷ್ಟ ಆಗ್ತಿದೆ, ಅದು ಕೆಟ್ಟು ಹೋಗ್ತಿದೆ, ನಾವು ಕೆಟ್ಟವರಾಗಿ ಪರಿವರ್ತನೆ ಆಗ್ತೇವೆ. ಅದಕ್ಕೆ ಇಲ್ಲೇ ಯುವಕರು ಯಾರು ರಾಮ ಅಂತ ಹೇಳ್ತಾರೆ, ನೋಡ್ತಿರ್ತೇವೆ ನಾವು. ರಾಮನ ವೀರಾವೇಶದಲ್ಲಿ ಚಿತ್ರಗಳನ್ನು ಮಾಡ್ತಾರೆ, ಎದಿಮ್ಯಾಗ ಹಚ್ಕೊಳ್ತಾರೆ, ಎಲ್ಲ ಅಡ್ಡಾಡ್ತಾರೆ. ಬಹಳ ಒಳ್ಳೆಯದದು ರಾಮನ ಬಗ್ಗೆ ಇರುವಂಥ ಭಕ್ತಿ. ಆದರೆ ಅವರು ಅದರ ಜೊತೆಗೆ ರಾಮನ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಬೇಕು, ರಾಮನ ವ್ಯಕ್ತಿತ್ವ ಅಂತ ತಿಳ್ಕೋಬೇಕು. ಒಂದು ಸ್ಯಾಂಪಲ್ಗಾಗಿ ನೀವು ಈಗ ರಾಮನ ಬಗ್ಗೆ ಹೋರಾಟ ಮಾಡುವಂಥ ಹುಡುಗರನ್ನು ಆಯ್ಕೆ ಮಾಡಿಕೊಂಡು ಏನಪ್ಪ ಅಂದ್ರೆ ರಾಮನ ಬಗ್ಗೆ ಭಾಳ ಭಕ್ತಿ ಇರ್ತೈತೆ, ಮೆಚ್ಚುವಂಥದ್ದು. ಆದರೆ ರಾಮನ ವ್ಯಕ್ತಿತ್ವದ ಬಗ್ಗೆ ನೀವು ಒಂದು ಪ್ರಶ್ನೆ ಮಾಡಿದ್ರೆ, ನಿಮ್ಮಲ್ಲಿ ಏನಾದರೂ ಇಂಥದ್ದು ಇದೆ ಅಂತ ಕೇಳಿದಾಗ ಅಲ್ಲಿ ಅದು ಕಂಡು ಬರೋದಿಲ್ಲ. ಅವರು ತಡವರ್ಸಕ್ಕೆ ಹಿಡಿತಾರೆ. ರಾಮನ ವ್ಯಕ್ತಿತ್ವದ ಬಗ್ಗೆ ಬಂದಾಗ ಅವ್ರು ಏನು ತಿಳಿದ್ಬಿಡ್ತಾರೆ, ಬಿಲ್ಲು ಬಾಣ ಹಿಡ್ಕೊಂಡು ಪ್ರತಿಶೋಧದಾಗಿರ್ತಾನೆ ರಾಮ ಅನ್ನುವಂಥದ್ದೇ ಬಹಳಷ್ಟು ಹುಡುಗರಲ್ಲಿ, ಬಹಳಷ್ಟು ಜನರಲ್ಲಿ ಒಂದು ಅಭಿಪ್ರಾಯ ಇದೆ. ಅದು ತಪ್ಪು. ರಾಮ ಯಾವಾಗಲೂ ಬಿಲ್ಲು ಬಾಣ ಹಿಡ್ಕೊಂಡು ವಧೆ ಮಾಡುವುದೇ ಇದ್ದಿದ್ದಿಲ್ಲ. ಅವರು ವಧೆ ಯಾವಾಗ ಮಾಡ್ತಿದ್ದಂದ್ರೆ ಅದು ಅನಿವಾರ್ಯ ಪ್ರಸಂಗ ಬಂದಾಗ, ಧರ್ಮದ ರಕ್ಷಣೆಯ ಒಂದು ಹೊಣೆ ಬಂದಾಗ ಮಾತ್ರ ಅಂಥವರನ್ನು ವಧೆ ಮಾಡ್ತಿದ್ರು. ಉಳಿದ ಸಮಯದಲ್ಲಿ ಅವರು ಯಾರಿಗೂ ಉಪದ್ರವಿ ಆಗಿರೋದಿಲ್ಲ. ಅಂತಹ ಮನಸ್ಸನ್ನು ಹೊಂದಿದಂಥವನು ರಾಮ. ಮುಂದುವರೆದು ಹೇಳ್ತಾರೆ, ವಯಸ್ಸು ಗುಣಗಳಿಂದ ಹಿರಿಯರ ಸಲಹೆ ಆಗಾಗ ಪಡೆಯುವ ಅಭ್ಯಾಸಿ ಮನಸ್ಸಿನ ರಾಮ. ನೋಡಿ, ರಾಮ ಯುವಕ. ಬಾಲಕಾಂಡದಾಗ ಸೀತೆಯನ್ನು ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ಸೀತೆಗೆ 13 ವರ್ಷ ವಯಸ್ಸು, ರಾಮನಿಗೆ 16 ವರ್ಷ ವಯಸ್ಸು. ಈಗ ಅಯೋಧ್ಯದಲ್ಲಿ ಬಂದು ಉಳ್ಕೊಳ್ತಾರೆ ಅವರು, 1 ವರ್ಷ ಉಳ್ಕೊಳ್ತಾರೆ. ಆವಾಗ ಏನಂತ 1 ವರ್ಷ ಆದ ನಂತರ
ಅವರಿಗೆ ಸೀತೆಗೆ 14 ವರ್ಷ, ರಾಮನಿಗೆ 17 ವರ್ಷ. ರಾಮ 17 ವರ್ಷದ ಯುವಕನಿದ್ದಾಗ ಅವನ ಜೀವನದಲ್ಲಿ ಆದಂಥ ಸಂಭವಿಸಿದಂಥ ಘಟನೆಗಳನ್ನು ಇಲ್ಲಿ ಅಯೋಧ್ಯಕಾಂಡದಲ್ಲಿ ವಿವರಿಸಲಾಗಿದೆ. ಇಲ್ಲೇ ಇಂತಹ ಒಂದು ಯುವ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಯೌವನ ಬಂತಂದ್ರೆ ಯಾರ್ದ ಸಲಹೆ ಕೇಳಕ್ಕೆ ಹೋಗೋದಿಲ್ಲ, ಏನೂ ಇಲ್ಲ. ಅವರು ಹಗ್ಗ ಬಿಚ್ಚಿದ ಒಂದು ಆಕಳ ಕೊರಗತೆ ಇರ್ತಾರೆ, ಯಾಕಡೆ ಬೇಕಾದ್ರೆ ಆ ಕಡೆ ಜಿಗ್ದಾಡ್ತಿರ್ತಾರೆ, ಸಲಹೆ ಕೇಳೋದು ಭಾಳ ಕಡಿಮೆ. ಆದರೆ ರಾಮ ಹಾಗಿದ್ದಿದ್ದಿಲ್ಲ. ವಯಸ್ಸಿನಲ್ಲಿಯೂ ತನಗಿಂತ ವಯಸ್ಸಿನಲ್ಲಿ ದೊಡ್ಡವರನ್ನು ಗುರು ಹಿರಿಯರನ್ನು ಅವ್ರು ಏನು ಹೇಳ್ತಿದ್ರಲ್ಲ ಅದನ್ನು ಕೇಳ್ಕೊಳ್ತಿದ್ರು. ಮತ್ತು ತನಗೇನಾದರೂ ಸಲಹೆ ಬೇಕಾಗಿತ್ತಂದ್ರೆ ಅಂಥವರಿಂದ ಸಲಹೆ ಪಡೆಯುತ್ತಿದ್ದರು. ಇವತ್ತು ಹಾಗಿಲ್ಲ, ಯಾರೂ ಸಲಹೆ ಇಲ್ಲ. ಈಗ ನೋಡಿ, ನಾವು ನೋಡ್ತಾ ಇದ್ದೇವೆ ಈಗ ಭಾಳಷ್ಟು ಜನ ಆಡಳಿತಕ್ಕೆ ಬರುತ್ತೆ ನಿಮಗೆ. ಯಾಕಂದರೆ ಭಾಳಷ್ಟು ನಾವು ಸುಧಾರಿಸಬೇಕಾಗಿದೆ. ಮೊದಲು ನಮ್ಮ ದೇಶವನ್ನು ನಡೆಸಿಕೊಂಡು ಹೋಗುವಂಥ ಆಡಳಿತಗಾರರಲ್ಲಿ ಪರಿವರ್ತನೆ ಆಗೋದು, ಸುಧಾರಣೆ ಆಗೋದು ಬಹಳ ಮುಖ್ಯ ಇದೆ. ಯಾರೋ ಒಬ್ಬರು MLA ಆಗಿಬಿಡ್ತಾರೆ, ಮಿನಿಸ್ಟರ್ ಆಗಿಬಿಡ್ತಾರೆ, ಯಾರ ಸಲಹೆನೂ ಕೇಳೋಂಗಿಲ್ಲ, ಏನೂ ಕೇಳೋಂಗಿಲ್ಲ. ಯಾವ ಜನಪ್ರತಿನಿಧಿ ಉತ್ತಮ ಸಲಹೆಗಾರರ ಒಂದು ಟೀಮನ್ನು ಹೊಂದಿರ್ತಾನೆ, ಉತ್ತಮ ಸಲಹೆಗಾರರಿಂದ ಸಲಹೆಯನ್ನು ಕೇಳ್ಕೊತಾನೆ, ಎಲ್ಲ ನನಗೆ ಗೊತ್ತಿತ್ತು ಬಿಡ, ನಾನು ಸರ್ವಜ್ಞ ಅದನ್ನು, ನಿಮ್ಮನ್ನ ಯಾಕೆ ಕೇಳಬೇಕಂತ ಹೊಂಟಂದ್ರೆ ಅವು ಒಂದು ಮಾಡ್ತಾನೆ, ಹಗಲಿಕಂಡ ಬಾವಿಯಲ್ಲೇನೆ ಬೀಳ್ತಾನೆ, ಅವು ಉದ್ಧಾರ ಆಗೋದಿಲ್ಲ. ಅವರು ಉನ್ನತ ಸ್ಥಾನಕ್ಕೆ ಹೇಗೆ ಹೋಗ್ತಿರಲ್ಲ ಹಾಗೆ ಉತ್ತಮ ಸಲಹೆಗಾರ ಗುಂಪನ್ನು ರಚಿಸಿಕೊಂಡು ನಾವು ಅವರ ಸಲಹೆಗಳನ್ನು ಪಡಿಬೇಕು. ಅದಕ್ಕೆ ಇಲ್ಲಿ ರಾಮ 10 ವಯಸ್ಸಿನಲ್ಲಿ ಇದ್ದರೂ ಕೂಡ ಅವ್ರೇನು ಮಾಡ್ತಿದ್ರು, ತನಗಿಂತ ವಯಸ್ಸಿನಲ್ಲಿ ಹಿರಿಯರಾದವರಿಂದ ಸಲಹೆಗಳನ್ನು ಕೇಳ್ತಿದ್ರು. ಆ ಸ್ವಭಾವವನ್ನು ರಾಮ ಹೊಂದಿದ್ದನು. ಮುಂದುವರೆದ ವಾಲ್ಮೀಕಿಯವರು ರಾಮನ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ. ಅಸತ್ಯ ನುಡಿಯದ ಮಧುರ ಮಿತಭಾಷಿ, ಪ್ರಜೆಗಳನ್ನು ಗೌರವಿಸುವ ರಾಮ, ಪ್ರಜೆಗಳ ಪ್ರೀತಿ ಪಾತ್ರ. ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಗುಣ ಅವರಲ್ಲಿದ್ದು ಏನಂದರೆ, ಅಸತ್ಯ ನುಡಿಯದ, ಎಂದೂ ಜೀವನದಲ್ಲಿ ಸುಳ್ಳು ಹೇಳಲಿಲ್ಲ. ಘಟನೆ ಹೇಗಿದೆ ಏನಿದೆ ಅದನ್ನು ನೇರವಾಗಿ ಹೇಳುವಂಥ ಸ್ವಭಾವ ಯಾರ್ದು, ರಾಮನದಾಗಿತ್ತು. ಮಧುರ ಮಿತಭಾಷಿ, ಭಾಷೆ ಹೆಂಗಿತ್ತು, ಒಂದು ಅಗದಿ ಮಧುರ ಇತ್ತು. ಈ ಅಶ್ಲೀಲ ಪದಗಳನ್ನು, ಕೆಟ್ಟ ಪದಗಳನ್ನು, ಇನ್ನೊಬ್ಬರ ಮನ ನೋವಿಸುವಂಥ ಪದಗಳನ್ನು ಎಂದೂ ಬಳಕೆ ಮಾಡ್ತಿದ್ದಿಲ್ಲ ಮತ್ತು ಮಿತಭಾಷಿಯಾಗಿದ್ದ. ಇಲ್ಲಿ ನೋಡಿ ಒಂದು ಮಾನದಂಡಿದೆ. ಇವನ್ನ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡೋ ಕಾಲಕ್ಕೆ ಹೇಳ್ತಾನೆ, ಅರ್ಜುನಕ್ಕೆ ಹೇಳ್ತಾನೆ ಅವನಿಗೆ, ಈಗ ಒಬ್ಬ ಶ್ರೇಷ್ಠ ವ್ಯಕ್ತಿನ ಹೇಗೆ ನಾವು ಗುರುತಿಸಬೇಕು ಅಂತ ಕೇಳಿದಾಗ ಒಂದು ಮಾನದಂಡವನ್ನು ಹೇಳ್ತಾನೆ. ಶ್ರೇಷ್ಠ ವ್ಯಕ್ತಿ ಮುಖದಲ್ಲಿ ತೇಜ ಇರ್ತದೆ ಯಾವಾಗಲೂ. ಒಂದು ವ್ಯಕ್ತಿಯ ಇದರಲ್ಲಿ ಒಂದು ತೇಜ, ಪುರುಷೋತ್ತಮನ ಮುಖದಲ್ಲಿ ಒಂದು ತೇಜ ಇರ್ತದೆ. ಅದು ಯಾಕೆ ಇರ್ತಿದೆ ಅಂದರೆ ಅಲ್ಲಿ ಹೇಳ್ತಾನೆ ಅವನ ಮಿತಭಾಷೆಯಾಗಿರ್ತಾನೆ, ಮಿತ ಆಹಾರ ಸೇವಿಸ್ತಾನೆ, ಮಿತ ನಿದ್ರೆಯನ್ನು ಮಾಡ್ತಿರ್ತಾನೆ. ಇವೆಲ್ಲನೂ ಏನು ಮಿತಗಳಲ್ಲಿ ಇರ್ತದಲ್ಲ, ಮಿತಭಾಷೆಗೆ ಇರ್ತಾನೆ ಅವನು. ಈ ಮಿತಿಯನ್ನು ಯಾರು ಹೊಂದಿರ್ತಾರೆ ತಮ್ಮ ಒಂದು ಚಟುವಟಿಕೆಗಳ ಮೇಲೆ, ತಮ್ಮ ಆಚಾರ ವಿಚಾರಗಳ ಮೇಲೆ, ಅಂತಹ ಮನುಷ್ಯ ಮಾತ್ರ ಪುರುಷೋತ್ತಮನಾಗಿ ಹೊರಗೆ ಬರ್ತಾನೆ. ಅದು ಅವನ ಮುಖದಲ್ಲಿ ಕಳೆಯ ಮೂಲಕ ಕಂಡು ಬರ್ತಿದೆ ಅಂಥೇಳಿ ಅಲ್ಲಿ ಹೇಳೋದನ್ನು ಇಲ್ಲಿ ನಾವು ಸ್ಮರಿಸ್ಕೊಳ್ಬಹುದು. ಮುಂದೆ ಪ್ರಜೆಗಳನ್ನು ಗೌರವಿಸುವ, ತನ್ನ ಪ್ರಜೆಗಳು ಅವರ ಏನೇ ಒಂದು ಸಮಸ್ಯೆ ತಗೊಂಡು ರಾಮನ ಹತ್ರ ಬಂದ್ರಂದ್ರೆ ಅದಕ್ಕೆ ಸ್ಪಂದಿಸ್ತಿದ್ರು. ಇವತ್ತು ನೋಡ್ರಿ ನಾವು ನೋಡ್ತಾ ಇದ್ದೇವೆ, ಈ ಚುನಾವಣೆಗಳ ಘೋಷಣೆ ಆದಾಗ ಕೈ ಮುಕ್ಕೊಂಡು ಎಲ್ಲ ಮತಗಳನ್ನು ತಗೊಂಡು ಹೋಗ್ತಾರೆ, ಆಮಿಷಗಳನ್ನು ಒಡ್ಡುತ್ತಾರೆ, ದುಡ್ಡು ಹಂಚುತ್ತಾರೆ, ಜಾತಿ ತರ್ತಾರೆ, ಭಾಷೆ ತರ್ತಾರೆ, ಇನ್ನೇನೇನೋ ತಂತಂದು ತೊಗೊಂಡು ಹೋಗಿಬಿಡ್ತಾರೆ. ಯಾವ ಶಾಸಕ ಮಂತ್ರಿ ಯಾವ ಒಂದು ಮತಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿರ್ತಾನೆ, ಅದೇ ಮತಕ್ಷೇತ್ರದ ಯಾವುದೇ ಒಬ್ಬ ವ್ಯಕ್ತಿ ಅವನನ್ನು ಸಹಾಯ ಕೇಳಲು ಹೋದಾಗ, ತನ್ನ ಸಮಸ್ಯೆಯನ್ನು ಹೇಳಲು ಹೋದಾಗ ಅದರ ಬಗ್ಗೆ ಅವರು ಎಂದೂ ಸ್ಪಂದಿಸುವುದಿಲ್ಲ. ಒಂದು ಸಲ ಮತದಾರರಿಂದ ಮತ ತಗೊಂಡು ಅವರು ಆಯ್ಕೆಯಾಗಿ ಬಂದ್ರಂದ್ರೆ ಮುಂದೆ ಅವರು ಸಂಪೂರ್ಣವಾಗಿ ಮತದಾರರನ್ನು ನಿರ್ಲಕ್ಷಿಸುತ್ತಾರೆ. ಇಲ್ಲಿ ನೋಡಿ, ತನ್ನ ಮತಕ್ಷೇತ್ರದಲ್ಲಿ ಏನೇ ಒಂದು ಅನ್ಯಾಯ ಆಗಿತ್ತು ಅಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ದೌರ್ಜನ್ಯಗಳು ಬಹಳ ಆಗ್ತಾ ಇವೆ. ಹರಿಜನ ಗಿರಿಜನ ಮೇಲೆ ದೌರ್ಜನ್ಯ, ಸ್ತ್ರೀಯರ ಮೇಲೆ ದೌರ್ಜನ್ಯ, ಯುವತಿಯರ ಮೇಲೆ ದೌರ್ಜನ್ಯ, ಇವು ಎಲ್ಲ ನಾವು ನೋಡ್ತಾ ಇದ್ದೇವೆ. ಬಲವಂತಿಕೆ ಆಗೋದು ಅದೆಲ್ಲ ನೋಡಿದ್ರೂ ಕೂಡ ತನ್ನ ಒಂದು ಮತಕ್ಷೇತ್ರದಲ್ಲಿ ಇಂತಹ ಕೆಟ್ಟ ವ್ಯವಹಾರಗಳು, ಘಟನೆಗಳು ಸಂಭವಿಸಿದರೂ ಕೂಡ ಆ ಮತಕ್ಷೇತ್ರದ ಇವರೇನು ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳೇನಿರ್ತಾರೆ ಅವರು ಜಾನಕಿಯೂಡರಾಗಿರ್ತಾರೆ. ಅವ್ರು ಏನಾದರೂ ನ್ಯಾಯ ಕೇಳಿ ಬಂದ್ರಂದ್ರೆ ಇಲ್ಲಿ ಅವ್ರಿಗೆ ನ್ಯಾಯ ಕೊಡೋದಿಲ್ಲ,
ಆ ಅಪರಾಧಿ ಒಂದು ವೇಳೆ ಇವನು ಏನಾದರೂ ಸಂಬಂಧಿಕ ಇದ್ದ ಅಥವಾ ಇವನ ಮಾತುಗಳನ್ನು ಕೇಳಿಕೊಂಡು ಇವನ ಅನುಯಾಯಿ ಇದ್ದಂದ್ರೆ ಅವಾಗ ಇಲ್ಲಿ ನೋಡಿ, ಯಾರು ಪೀಡನೆಗೆ ಒಳಗಾಗಿರ್ತಾರೆ, ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಅಂತಹ ಪ್ರಜೆಗೆ ನ್ಯಾಯ ಕೊಡದೆ ಅವರಿಗೆ ಪೀಡನೆಯನ್ನು ನೀಡಿದಂತಹ ತನ್ನ ಅನುಯಾಯಿಗೆ ರಕ್ಷಣೆಯನ್ನು ಕೊಡ್ತಾರೆ. ಈ ಒಂದು ಸಾಮಾಜಿಕ ಮನೋಭಾವ, ಈ ಒಂದು ನಾಯಕರಲ್ಲಿರುವಂತಹ ಈ ಮನೋಭಾವ ಬದಲಾಗಬೇಕು. ಬದಲಾದಾಗ ಮಾತ್ರ ನಾವು ರಾಮರಾಜ್ಯವನ್ನು ನೋಡಲಿಕ್ಕೆ ಸಾಧ್ಯ. ನಾವು ಪದೇ ಪದೇ ಹೇಳ್ತಿರ್ತೀವಿ ರಾಮರಾಜ್ಯ ರಾಮರಾಜ್ಯ. ಗಾಂಧೀಜಿಯವರು ಕೂಡ ಸ್ವತಂತ್ರ ಸಿಕ್ಕ ನಂತರ ಹೇಳಿದರು, ಅವರು ಭಾರತವನ್ನು ರಾಮರಾಜ್ಯವನ್ನಾಗಿ. ರಾಮರಾಜ್ಯದ ಪರಿಭಾಷೆ ಇಷ್ಟು ದೊಡ್ಡದಿದೆ. ಒಂದು 2-3 ಶಬ್ದಕ್ಕೆ ಹೇಳುವಂಥದ್ದಲ್ಲ ಅದು ರಾಮರಾಜ್ಯ. ಅದು ರಾಜ್ಯಭಾರದ ಆಡಳಿತದ ಜೊತೆಗೆ ಆ ಆಡಳಿತಗಾರನ ಸ್ವಭಾವದ ಬಗ್ಗೆನೂ ಒಳಗೊಂಡಿದೆ. ಅಲ್ಲೇ ಆಡಳಿತಗಾರ ಉತ್ತಮನಾಗಿರಬೇಕು, ರಾಮನಂಥ ವ್ಯಕ್ತಿತ್ವವನ್ನು ಹೊಂದಿರಬೇಕು. ರಾಮನಂಥ ವ್ಯಕ್ತಿತ್ವವನ್ನು ಹೊಂದಿದವನು ಇದ್ದರೆ ಮಾತ್ರ ಆ ಆಡಳಿತದಿಂದ ರಾಮರಾಜ್ಯ ಸಾಧ್ಯ ಇದೆ ಅನ್ನೋದನ್ನು ನಾವಿಲ್ಲಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಮುಂದೆ ವಾಲ್ಮೀಕಿಯವರು ಪುನಃ ರಾಮನ ವ್ಯಕ್ತಿತ್ವವನ್ನು ಹೇಳುವುದನ್ನು ಮುಂದುವರಿಸುತ್ತಾ, ಸಹಾನುಭೂತಿ, ಕ್ರೋಧ ಗೆದ್ದ ಧೀಮಂತ ಪೂಜಕ, ದೀನಾನುಕಂಪಿ, ನಿತ್ಯ ಸ್ವನಿಯಂತ್ರಕ, ನಿರ್ಮಲ ಸ್ವಭಾವಿ ರಾಮ. ನೋಡಿ, ಇಲ್ಲಿ 2 ವಿಷಯಗಳು ಬರ್ತಾವೆ. ಒಂದು ಏನಪ್ಪ ಅಂದ್ರೆ ಕ್ರೋಧವನ್ನು ಗೆದ್ದಬೇಕು. ಅಲ್ಲೇ ಮೊದಲು ಹೇಳ್ತಾರೆ ಅವರು, ಯಾರಾದರೂ ನಿಮಗೆ ಉಪಟಳ ಮಾಡಿದರು, ನಿಮಗೆ ಕೆಟ್ಟದನ್ನು ಬಯಸಿದ್ರಂದ್ರೆ ಅವ್ರ ಮ್ಯಾಗ ಕ್ರೋಧವನ್ನು ಮಾಡಬೇಡ. ರಾಮ ಯಾರ ಬಗ್ಗೆನೂ ಕ್ರೋಧವನ್ನು ಹೊಂದಲಿಲ್ಲ. ಮುಂದಿನ ಕಾಂಡಗಳಲ್ಲಿ ಬರ್ತಿದೆ, ಯುದ್ಧಕಾಂಡ ಆಗಿರ್ಬೋದು, ಮತ್ತೇನೇ ಯಾವುದೇ ಕಾಂಡಗಳಲ್ಲಿ ಇರ್ಬೋದು, ಅಲ್ಲಿಯೂ ಕೂಡ ಅಲ್ಲಿ ರಾಮನ ಸ್ವಭಾವ ನಿರಂತರವಾಗಿ ಹೇಗಿತ್ತು ಅನ್ನೋದನ್ನು, ಅವನಲ್ಲಿ ಕ್ರೋಧ ಇದ್ದಿದ್ದಿಲ್ಲ, ಶಾಂತ ಸ್ವಭಾವದ ಇತ್ತನ್ನುವಂಥ ಅರಿವು ನಮಗೆ ಆ ಮುಂದಿನ ಕಾಂಡಗಳಲ್ಲಿಯೂ ಬರುತ್ತಿದೆ, ತಿಳಿದು ಬರ್ತಿದೆ. ಒಂದು ಅವರು ಕ್ರೋಧವನ್ನು ಗೆದ್ದವರು, ದೀನದಲಿತರನ್ನು ಅಂದ್ರೆ ಬಡವರನ್ನು ಸಹಾಯಕರನ್ನು ಕಂಡ್ರೆ ಅವ್ರ ಬಗ್ಗೆ ಬಹಳ ಅನುಕಂಪ ಇತ್ತು. ಅಸಹಾಯಕರನ್ನು ಕಂಡ್ರೆ ಅನುಕಂಪ ಇತ್ತು ಅವ್ರಿಗೆ. ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ. ಅಸಹಾಯಕರನ್ನು ಕಂಡ್ರೆ ನಾವು ನೋಡ್ದಂಗೆ ಹೋಗಿಬಿಡ್ತೇವೆ. ಯಾವುದೇ ಒಬ್ಬ ಮನುಷ್ಯ ಪ್ರಾಣ ಬಿಡ್ತಿರ್ತಾನೆ, ಅವನಿಗೆ ನೀರಿನ ಅವಶ್ಯಕತೆ, ನೀರು ಸಿಕ್ಕ ಹಾಕೋದಿಲ್ಲ, ನಾವು ಅದನ್ನು ನಿಂತು ನೋಡ್ಕೊಂಡು ಹೋಗ್ತೇವೆ. ಇನ್ನು ಯಾವ ಒಬ್ಬ ದುಷ್ಟ ಮನುಷ್ಯ ಯಾವುದೋ ಒಂದು ಅಸಹಾಯಕ ಬಾಲಿಕೆಯ ಮೇಲೆ ಹಲ್ಲೆ ಮಾಡಿರ್ತಾನೆ, ಹೊಡಿತಿರ್ತಾನೆ, ಭಾಳಷ್ಟು ಜನ ನಿಂತು ನೋಡ್ಕೊತ ಹೋಗ್ತಾರೆ. ಅವ್ರು ಯಾರೂ ಆ ಹೆಣ್ಣೆ ಮಗಳ ಸಹಾಯಕ ಹೋಗೋದಿಲ್ಲ. ಅದ್ರ ಬದಲಾಗಿ ಇನ್ನೊಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ಕೊಂಡೇವೆ ನಾವು. ಏನಪ್ಪ ಅಂದ್ರೆ, ಅದು ಏನಾರು ಒಂದು ಘಟನೆ ನಡೀತಿತ್ತಂದ್ರೆ ನಾವು ಒಂದು ಇದನ್ನು ತೊಗೊಂಡು, ಮೊಬೈಲ್ ತೊಗೊಂಡು ಅದನ್ನು ವಿಡಿಯೋ ಶೂಟ್ ಮಾಡಿ ಇದಕ್ಕೆ ಸಾಮಾಜಿಕ ಜಾಲತಾಣ ಈ ಒಂದು ಅಭ್ಯಾಸ ಬೆಳೆಸ್ಕೊಂಡಿವೆ. ಇಲ್ಲಿ ನಾವೇನೋ ಅದು ಸಾಮಾಜಿಕ ಜಾಲತಾಣಕ್ಕೆ ಹೋತಂದ್ರೆ ಅಲ್ಲಿ ಏನೋ ಒಂದು ಸಹಾಯ ಸಿಗ್ತದಂತೆ, ಅದರಿಂದ ಒಳ್ಳೆ ಇದು ಇರ್ಬೋದು, ಏನದು ಒಂದು ಇಚ್ಛೆ ಇರಬಹುದು ಅದರಿಂದ. ಆದರೆ ಇಲ್ಲೇನಾಗ್ತಿದೆ ಅಂದರೆ, ಮೊದಲು ನಿನ್ನ ಆದ್ಯ ಕರ್ತವ್ಯ ಏನಂದ್ರೆ, ಅಲ್ಲಿ ಏನು ಅನ್ಯಾಯ ನಡೀತಿರ್ತದೆ ಅದಕ್ಕೆ ನೀವು ತಕ್ಷಣ ಪ್ರತಿಭಟನೆ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು. ಅಂತಹ ಸಹಾಯ ಮಾಡುವಂತಹ ಮನಸ್ಸನ್ನು ರಾಮರು ಹೊಂದಿದ್ರಂಥೇಳಿ ಆದಿಕವಿ ವಾಲ್ಮೀಕಿಯವರು ಇಲ್ಲಿ ರಾಮನ ವ್ಯಕ್ತಿತ್ವವನ್ನು ಸರ್ಗ 1ರಲ್ಲಿ ಹೇಳೋ ಕಾಲಕ್ಕೆ ಈ ರೀತಿಯಾಗಿ ಒಂದೊಂದಾಗಿ ಎಳೆಯಾಗಿ ರಾಮನ ವ್ಯಕ್ತಿತ್ವವನ್ನು ಹೇಳ್ತಿರ್ತಾರೆ. ನಾವು ರಾಮನನ್ನು ಪ್ರೀತಿಸುವವರು, ರಾಮನೇ ನಮ್ಮ ಎದೆಯಲ್ಲಿದ್ದಾನೆ ಅನ್ನುವಂಥವರು, ರಾಮನಿಗೆ ನಾವು ಸಂಪೂರ್ಣವಾಗಿ ಸಬ್ಮಿಸಿವ್ ಆಗಿದ್ದ ಅಂಥವರು, ಈ ಗುಣಗಳನ್ನು ಹೊಂದುವುದು ಸರಿ. ಒಂದು ವೇಳೆ ನಾವು ಈ ಗುಣಗಳನ್ನು ಹೊಂದಿಲ್ಲ, ಇದಕ್ಕೆ ವ್ಯತಿರಿಕ್ತವಾದಂಥ ಗುಣಗಳನ್ನು ಹೊಂದಿದ್ವು ಅಂದ್ರೆ ನಾವು ಶ್ರೀರಾಮನ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಅಯೋಗ್ಯರು ಮತ್ತು ನಮ್ಮ ನಾಲಿಗೆ ಆ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯ ಅಲ್ಲಂತ ಹೇಳ್ತೇನೆ. ಮುಂದೆ ಅವ್ರ ವ್ಯಕ್ತಿತ್ವ ಕುರಿತು ವಾಲ್ಮೀಕಿಯವರು ಇನ್ನು ಏನೇನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.